ಬಾಂಗ್ಲಾದೇಶದಲ್ಲಿ ಇಸ್ಲಾಂ ಸರ್ಕಾರ ಬೇಡ ಎಂದ ಜನ, ಯೂನಸ್ ಯುಗ ಅಂತ್ಯ, ತಾರಿಕ್ ರೆಹಮಾನ್ ಎಂಬ ಹೊಸ ಬಾಸ್ ಎಂಟ್ರಿ. ನಮಸ್ಕಾರ ವೀಕ್ಷಕರೇ. ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅಂತ ಇಡೀ ಜಗತ್ತು ಉಸಿರು ಬಿಗಿ ಹಿಡಿದುಕೊಂಡು ನೋಡ್ತಾಗಿತ್ತು. ಅಲ್ಲಿನ ಅಶಾಂತಿ, ದಂಗೆಗಳು ಮತ್ತು ರಾಜಕೀಯ ಅಸ್ಥಿರತೆ ಭಾರತದ ಮೇಲೂ ಪರಿಣಾಮ ಬೀರ್ತಾ ಇತ್ತು. ಆದರೆ ಈಗ ಬಾಂಗ್ಲಾದೇಶದ ಜನ ಒಂದು ಐತಿಹಾಸಿಕ ತೀರ್ಪು ನೀಡಿದ್ದಾರೆ. ಈ ಐತಿಹಾಸಿಕ ತೀರ್ಪು ಕೇವಲ ಒಂದು ಸರ್ಕಾರವನ್ನು ಬದಲಾಯಿಸಲ್ಲ, ಬದಲಿಗೆ ಬಾಂಗ್ಲಾದೇಶದ ಭವಿಷ್ಯವನ್ನೇ ಬದಲಿಸಿದೆ. ಮೊಹಮ್ಮದ್ ಯೂನಸ್ ಅನ್ನೋ ಹರಾಮ್ಖೋರ್ನ ಮಧ್ಯಂತರ ಸರ್ಕಾರದ ಆಳ್ವಿಕೆ ಅಂತ್ಯವಾಗಿದೆ. ಅಷ್ಟೇ ಎಲ್ಲ, ಭಾರತ ವಿರೋಧಿ ಅಂತ ಗುರುತಿಸಿಕೊಂಡಿದ್ದ ಕಟ್ಟರ್ ಮೂಲಭೂತವಾದಿ ಪಕ್ಷ ಜಮಾತ್ ಎ ಇಸ್ಲಾಮಿಯನ್ನ ಬಾಂಗ್ಲಾದೇಶದ ಜನ ತಿರಸ್ಕಾರ ಮಾಡಿದ್ದಾರೆ. ನಮಗೆ ಇರಾನ್ ಮಾದರಿಯ ಇಸ್ಲಾಮಿಕ ಆಡಳಿತ ಬೇಡ, ನಮಗೆ ಪ್ರಜಾಪ್ರಭುತ್ವ ಬೇಕು ಅಂತ ಮತದಾರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಾಂಗ್ಲಾದೇಶದ 13ನೇ ಸಂಸತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಬಾಂಗ್ಲಾದೇಶ ನ್ಯಾಷನಲ್ ಪಾರ್ಟಿ BNP ಮತ್ತು ಅದರ ನಾಯಕ ತಾರಿಕ್ ರೆಹಮಾನ್ ಭರ್ಜರಿ ಜಯಗಳಿಸಿದ್ದಾರೆ. ಅಷ್ಟಕ್ಕೂ ತಾರಿಕ್ ರೆಹಮಾನ್ ಯಾರು? ಜಮಾತೆ ಇಸ್ಲಾಮಿ ಸೋಲಲು ಕಾರಣವೇನು? ಚುನಾವಣೆಯಲ್ಲಿ ನಡೆದ ಆ ಜನಾಭಿಪ್ರಾಯ ಸಂಗ್ರಹ ಕಥೆ ಏನು? ಮುಖ್ಯವಾಗಿ ತಾರಿಕ್ ರೆಹಮಾನ್ ಗೆಲುವಿನಿಂದ ಭಾರತಕ್ಕೇನು ಲಾಭ ಆಗತ್ತೆ? ಅಲ್ಲಿನ ಹಿಂದೂಗಳು ಈಗಲಾದರೂ ಸೇಫ್ ಆಗಿರ್ತಾರಾ? ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಬಾಂಗ್ಲಾದೇಶದ ಹೊಸ ರಾಜಕೀಯ ಅಧ್ಯಾಯದ ಪ್ರತಿಯೊಂದು ಪುಟವನ್ನು ತಿರುವಿ ಹಾಕೋಣ. ಆದರೆ ಅದಕ್ಕಿಂತ ಮುಂಚೆ ಬಾಂಗ್ಲಾದೇಶದಲ್ಲಿ ಹೊಸ ಪಕ್ಷ ಬಂದಿದೆ, ಹೊಸ ಅಧ್ಯಕ್ಷ ಬಂದಿದ್ದಾನೆ. ಇದರ ಕುರಿತಂತೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, 2024ರ ಜುಲೈ ತಿಂಗಳಲ್ಲಿ ನಡೆದ ಆ ಒಂದು ದಂಗೆಯ ನಂತರ ಬಾಂಗ್ಲಾದೇಶದಲ್ಲಿ ನಡೆದ ಮೊದಲ ಚುನಾವಣೆ ಇದು. ಹೀಗಾಗಿ ಇದರ ಮೇಲೆ ಎಲ್ಲರ ಕಣ್ಣಿತ್ತು. ಫಲಿತಾಂಶಗಳು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಢಾಕಾ ಟ್ರಿಬ್ಯೂಟ್ನ ವರದಿಯ ಪ್ರಕಾರ ಖಾಲಿದಾ ಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ನೇತೃತ್ವದ ಬಾಂಗ್ಲಾ ರಾಷ್ಟ್ರೀಯತಾವಾದಿ ಪಕ್ಷ BNP ಮ್ಯಾಜಿಕ್ ನಂಬರ್ ದಾಟಿದೆ. ಒಟ್ಟು 300 ಸ್ಥಾನಗಳಲ್ಲಿ BNP ಬರೋಬ್ಬರಿ 151ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಗಿದೆ. ಇದರರ್ಥ ಸ್ಪಷ್ಟ, ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಮುಂದಿನ ನಾಯಕನಾಗಿ ಹೊಸ ಸರ್ಕಾರವನ್ನು ರಚನೆ ಮಾಡ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ತಾರಿಕ್ ರೆಹಮಾನ್ ಅವರ ವೈಯಕ್ತಿಕ ಗೆಲುವು. ಅವರು ಸ್ಪರ್ಧಿಸಿದ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ವಿಶೇಷವಾಗಿ ಢಾಕಾ 17 ಕ್ಷೇತ್ರ, ಇದು ರಾಜಧಾನಿಯ ಅತ್ಯಂತ ಪ್ರಮುಖ ಕ್ಷೇತ್ರ. ಇಲ್ಲಿ ತಾರಿಕ್ ರೆಹಮಾನ್ 72,699 ಮತಗಳನ್ನು ಪಡೆದರೆ, ಉಳಿದ ಎದುರಾಳಿ ಜಮಾತ್ ಎ ಇಸ್ಲಾಮಿಯ SM ಖಲೀದುಜ್ಜಮಾನ್ 68,300 ಮತಗಳನ್ನು ಗಳಿಸಿ ಸೋಲನುಂಡಿದ್ದಾರೆ. 4,399 ಮತಗಳ ಅಂತರದಿಂದ ತಾರಿಕ್ ಗೆದ್ದು ಬೇಗಿದ್ದಾರೆ. ಇದು ಕೇವಲ ಗೆಲುವಲ್ಲ, ಇದು ಬಾಂಗ್ಲಾದೇಶದ ಜನರ ಮೂಲಭೂತವಾದದ ವಿರುದ್ಧ ನೀಡಿದ ತೀರ್ಪು. ಇಲ್ಲಿ ಚುನಾವಣೆಯ ಅತಿ ದೊಡ್ಡ ಸುದ್ದಿ ಅಂದರೆ ಜಮಾತ್ ಎ ಇಸ್ಲಾಮಿಯ ಸೋಲು. ಜಮಾತ್ ಎ ಇಸ್ಲಾಮಿ ಬಾಂಗ್ಲಾದೇಶದಲ್ಲಿ ಶರಿಯಾ ಕಾನೂನು ತರಬೇಕು, ಇರಾನ್ ಅಥವಾ ಅಫ್ಘಾನಿಸ್ತಾನದಂತೆ ಇಸ್ಲಾಮಿಕ್ ಆಡಳಿತ ನಡೆಸಬೇಕು ಅನ್ನೋ ಅಜೆಂಡಾ ಇಟ್ಟುಕೊಂಡಿತ್ತು. ಭಾರತದ ವಿರುದ್ಧ ದ್ವೇಷ ಕಾರುವುದೇ ಇದರ ಪ್ರಮುಖ ರಾಜಕೀಯವಾಗಿತ್ತು. ಆದರೆ ಬಾಂಗ್ಲಾದೇಶದ ಯುವ ಜನತೆ ಇದಕ್ಕೆ ಸೊಪ್ಪು ಹಾಕಿಲ್ಲ. ಜಮಾತ್ ಪಕ್ಷಕ್ಕೆ ಸಿಕ್ಕಿದ್ದು ಕೇವಲ 43 ಸ್ಥಾನಗಳು ಮಾತ್ರ. ಅವರು ಅಧಿಕಾರ ಹಿಡಿಯುವ ಕನಸು ಕಂಡಿದ್ರು, ಆದರೆ ಈಗ ವಿರೋಧ ಪಕ್ಷದ ಸ್ಥಾನವನ್ನು ತೃಪ್ತಿ ಪಡೆದುಕೊಂಡಿದ್ದಾರೆ. ಇದು ಏನನ್ನು ಸೂಚಿಸುತ್ತೆ? ಬಾಂಗ್ಲಾದೇಶದ ಜನರಿಗೆ ಅಭಿವೃದ್ಧಿ ಬೇಕಿದೆ, ಉದ್ಯೋಗ ಬೇಕಿದೆ, ಶಾಂತಿ ಬೇಕಿದೆ. ಅವರಿಗೆ ಧರ್ಮದ ಹೆಸರಲ್ಲಿ ನಡೆಯುವಂತಹ ಸಂಘರ್ಷಗಳು ಬೇಡವಾಗಿದೆ. ಜುಲೈ ತಿಂಗಳಲ್ಲಿ ನಡೆದ ದಂಗೆ, ಅರಾಜಕತೆ ಮತ್ತು ಹಿಂಸೆಯನ್ನು ನೋಡಿದರೆ ಜನ ಈಗ ಈ ಅಸ್ಥಿರ ಸರ್ಕಾರವನ್ನು ಕೆಡವಲೇಬೇಕು ಆಗಿದ್ದಂತ. ಜುಲೈ ತಿಂಗಳಲ್ಲಿ ನಡೆದ ದಂಗೆ, ಅರಾಜಕತೆ ಮತ್ತು ಹಿಂಸೆಯನ್ನು ನೋಡಿದ ಜನ ಈಗ ಸ್ಥಿರ ಸರ್ಕಾರದ ಕಡೆ ವಾಲಿದ್ದಾರೆ. ಜಮಾತ್ನ ಅತಿರೇಕದ ಸಿದ್ಧಾಂತವನ್ನು ಅಲ್ಲಿನ ಸುಸೂಕ್ಷಿತ ಸಮಾಜ ತಿರಸ್ಕಾರ ಮಾಡಿದೆ. ಗೆದ್ದ ಮೇಲೆ ಸಾಮಾನ್ಯವಾಗಿ ನಾಯಕರು ಏನು ಮಾಡ್ತಾರೆ? ರೋಡ್ ಶೋ ಮಾಡ್ತಾರೆ, ಪಟಾಕಿ ಸಿಡಿಸ್ತಾರೆ, DJ ಹಾಕಿ ಕುಣಿತಾರೆ. ಆದರೆ ತಾರಿಕ್ ಎ ರೆಹಮಾನ್ ಮಾಡಿದ್ದು ತದ್ವಿರುದ್ಧ. ಗೆಲುವಿನ ಸುದ್ದಿ ಬಂದ ತಕ್ಷಣ ಅವರು ಕಾರ್ಯಕರ್ತರಿಗೆ ಒಂದು ಸಂದೇಶ ಕಳುಹಿಸಿದ್ರು. ಯಾರೂ ವಿಜಯೋತ್ಸವ ಆಚರಿಸಬಾರದು, ಯಾವುದೇ ರ್ಯಾಲಿ ಬೇಡ, ಮೆರವಣಿಗೆ ಬೇಡ. ಬದಲಿಗೆ ಅವರು ಹೇಳಿದ್ದು, ಎಲ್ಲರೂ ಶಾಂತಿಯಿಂದ ಶುಕ್ರವಾರದ ಪ್ರಾರ್ಥನೆಗೆ ಹೋಗಿ ದೇವರಿಗೆ ಧನ್ಯವಾದ ಹೇಳಿ ಅಂತ ಹೇಳಿದ್ದಾರೆ. ಇದು ತಾರಿಕ್ ರೆಹಮಾನ್ ಅವರ ಪ್ರಬುದ್ಧತೆಯನ್ನು ತೋರಿಸುತ್ತೆ. ದೇಶ ಈಗಾಗಲೇ ಅಶಾಂತಿಯಿಂದ ನಲುಗಿ ಹೋಗಿದೆ. ವಿಜಯೋತ್ಸವ ಮಾಡಿದರೆ ಮತ್ತೆ ಎದುರಾಳಿಗಳ ಜೊತೆ ಸಂಘರ್ಷ ಆಗಬಹುದು, ಮತ್ತೆ ಬೆಂಕಿ ಹೊತ್ತಿಕೊಳ್ಳಬಹುದು ಅನ್ನೋ ಎಚ್ಚರಿಕೆ ಅವರಲ್ಲಿ ಇದೆ. ಇನ್ನೊಂದು ವಿಶೇಷ ಅಂದರೆ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ NCPಯ ನಹೀದ್ ಇಸ್ಲಾಂ ಅವರು ಢಾಕಾದ 11 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಅವರು ಕೂಡ ಯುವ ನಾಯಕನಾಗಿ ಹೊರಹೊಮ್ಮಿದ್ದಾರೆ.
ಇನ್ನು ಈ ಚುನಾವಣೆ ಯಾಕೆ ಇತಿಹಾಸದ ಪುಟವನ್ನು ಸೇರಿದೆ? ಜನ ಇಲ್ಲಿ ಕೇವಲ ಸಂಸದರನ್ನು ಆಯ್ಕೆ ಮಾಡೋದಕ್ಕೆ ಮತ ಹಾಕಿರಲಿಲ್ಲ, ಅವರ ಜೊತೆಗೆ ಜನಾಭಿಪ್ರಾಯ ಸಂಗ್ರಹವನ್ನು ಕೂಡ ನಡೀತು. ದೇಶಾದ್ಯಂತ 43,000 ಮತಗಟ್ಟೆಗಳಲ್ಲಿ 2 ಬ್ಯಾಲೆಟ್ ಪೇಪರ್ ಇದ್ವು. ಇಲ್ಲಿ EVM ಆಯ್ಕೆಗಳಿದಾವೆ, ಒಂದು ಸರ್ಕಾರಕ್ಕಾಗಿ, ಇನ್ನೊಂದು ದೇಶದ ಕೆಲವು ಪ್ರಮುಖ ಬದಲಾವಣೆಗಳಿಗಾಗಿ. ಬೆಳಗ್ಗೆ 7:30ರಿಂದ ಸಂಜೆವರೆಗೂ ಸರದಿ ಸಾಲಲ್ಲಿ ನಿಂತು ಅಲ್ಲಿನ ಜನ ವೋಟ್ ಹಾಕಿದ್ದಾರೆ. ಜನ ಸುಸೂಕ್ಷಿತವಾಗಿ ಮತದಾನ ಹಾಕಿದ್ದಾರೆ. ಆದರೆ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಇವರು ಸುಮ್ಮನೆ ಕೂತ್ಕೊಳ್ಬೇಕಲ್ಲ, ಚುನಾವಣಾ ಅಕ್ರಮ ಆಗಿದೆ ಅಂತ ಆರೋಪ ಮಾಡಿದ್ದಾವೆ. NCP ವಕ್ತಾರ ಆಸಿಫ್ ಮುಹಮ್ಮದ್ ತಡರಾತ್ರಿ ಪ್ರೆಸ್ ಮೀಟ್ ಮಾಡಿ ಢಾಕಾದ ಹಲವು ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ. ವಿಶೇಷವಾಗಿ ಢಾಕಾ 13, 15, 17, 19 ಮತ್ತು 11 ಕ್ಷೇತ್ರಗಳಲ್ಲಿ ಮತ ಎಣಿಕೆ ವ್ಯತ್ಯಾಸವಾಗಿದೆ. ಮಾಧ್ಯಮದವರು ತೋರಿಸ್ತಾ ಇರುವ ಅಂಕಿಅಂಶಕ್ಕೂ ಅಧಿಕಾರಿಗಳು ಹೇಳ್ತಾ ಇರುವ ಫಲಿತಾಂಶಕ್ಕೂ ಸಂಬಂಧವೇ ಇಲ್ಲ ಈಗಂತ ಮಾಡಿದ್ದಾರೆ. ಅದು ನೋಡಿ, ಈಗ ಸೋಲನ್ನು ಅನುಭವಿಸ್ತಾ ಇದ್ದರೆ ಈಗ ಇದೊಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಮತ ಚುನಾವಣೆ, ಮತ ಕಳ್ಳತನ, ವೋಟ್ ಚೋರಿ ಅಂತ. ಈಗ ಭಾರತಕ್ಕೇನು ಪ್ರಾಬ್ಲಮ್ಮು? ಈಗೇನು ಲಾಭ ಏನಾದರೂ ಆಗತ್ತಾ? ಈಗ ನಮ್ಮ ಮುಖ್ಯ ಪ್ರಶ್ನೆಗೆ ಬರೋಣ. ಬಾಂಗ್ಲಾದೇಶದಲ್ಲಿ BNP ಬಂದರೆ ಭಾರತಕ್ಕೇನು ಲಾಭ? ಹಿಂದೆ BNP ಮತ್ತು ಖಾಲಿದಾ ಜಿಯಾ ಆಳ್ವಿಕೆಯಲ್ಲಿ ಭಾರತದ ಜೊತೆಗಿನ ಸಂಬಂಧ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಆದರೆ ಜಮಾತ್-ಎ ಇಸ್ಲಾಮಿಗೆ ಹೋಲಿಸಿದರೆ BNP ಎಷ್ಟೋ ಮೇಲು. ಜಮಾತ್-ಎ ಇಸ್ಲಾಮಿ ಅಧಿಕಾರಕ್ಕೆ ಬಂದಿದ್ದು ಅದು ಪಾಕಿಸ್ತಾನ ಮತ್ತು ಚೀನಾದ ಕೈಗೊಂಬೆಯಾಗುವ ಸಾಧ್ಯತೆ ಇತ್ತು. ಭಾರತದ ಗಡಿಯಲ್ಲಿ ಅಶಾಂತಿ ಸೃಷ್ಟಿಸೋದು ಅಜೆಂಡಾ ಆಗಿತ್ತು. ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಹೆಚ್ಚಾಗುವ ಸಾಧ್ಯತೆ ಮತ್ತು ಭಯ ಜಾಸ್ತಿಯಾಗೇ ಇತ್ತು. ಆದರೆ ಈಗ ಜನ ಜಮಾತನ್ನು ತಿರಸ್ಕಾರ ಮಾಡಿದ್ದಾರೆ. ತಾರಿಕ್ ರೆಹಮಾನ್ ಅವರ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಭಾರತದ ಜೊತೆ ಉತ್ತಮ ಸಂಬಂಧ ಇಟ್ಟುಕೊಳ್ಳುವ ಅನಿವಾರ್ಯತೆ ತಾರಿಕ್ ರೆಹಮಾನ್ಗೆ ಇದ್ದೇ ಇದೆ. ಯಾಕಂದರೆ ಬಾಂಗ್ಲಾದೇಶದ ಆರ್ಥಿಕತೆ ಈಗ ಕುಸಿತ ಆಗಿದೆ. ಬಾಂಗ್ಲಾದೇಶದ ಆರ್ಥಿಕತೆ ಅಂದರೆ ಎಕನಾಮಿಕ್ಸ್ ನಿಂತಿರೋದೇ ಭಾರತದ ಮೇಲೆ. ನೋಡಿ, ಭಾರತದ ಮೇಲೆ ಅಥವಾ ಬಾಂಗ್ಲಾದೇಶದವರು ಒಂದು ಸೂಜಿ ಬೇಕಾದರೂ ಭಾರತದಿಂದಲೇ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಅಂತ ಸೋಂಬೇರಿಗಳವರು. ಈಗ ಭಾರತದ ಎಕನಾಮಿ ಬಗ್ಗೆ ಅಥವಾ ಭಾರತದ ಮೇಲೆ ಅವಲಂಬಿತವಾಗಿರುವಂತಹ ಬಾಂಗ್ಲಾದೇಶಕ್ಕೆ, ಹೊಸ ಪಕ್ಷಕ್ಕೆ, ತಾರಿಕ್ ರೆಹಮಾನ್ಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇದೆ. ಭಾರತದ ಜೊತೆಗೆ ಈಗ ಚೆನ್ನಾಗಿರಬೇಕಾದಂತಹ ಅನಿವಾರ್ಯತೆ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಅವರ ಮಧ್ಯಂತರ ಆಡಳಿತ ತೆರೆಬಿದ್ದಿದೆ. ಆಡಳಿತ ಅವಧಿಯಲ್ಲಿ ಬಾಂಗ್ಲಾದೇಶ ಸಾಕಷ್ಟು ಏರಿಳಿಕೆಗಳನ್ನು ಕಾಣಿತು. ಅತಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿತು ಬಾಂಗ್ಲಾದೇಶದ ಜನ. ಯಾಕಂತಂದರೆ ಒಂದು ಕಡೆ ದೌರ್ಜನ್ಯ, ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಜನರ ಮೇಲೆ ಹಲ್ಲೆ, ಸುಲಿಗೆಗಳು, ಅದರಲ್ಲೂ ಎಕ್ಸ್ ಪ್ರಧಾನಿಯನ್ನು ಓಡಿಸೋದು, ಅವರನ್ನು ಜೈಲಿಗೆ ಹಾಕೋದು, ಭ್ರಷ್ಟಾಚಾರ, ಇವೆಲ್ಲವನ್ನು ನೋಡಿದಂತಹ ಬಾಂಗ್ಲಾದೇಶದ ಜನ ಈಗ ಹೊಸ ಆಯ್ಕೆಯನ್ನು ಮಾಡಿದ್ದಾರೆ. ಈಗ ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಬಾಂಗ್ಲಾದೇಶದ ಜನ ಇರಾನ್ ಆಗೋದಕ್ಕೆ ಬಯಸಿಲ್ಲ. ಅವರು ಬಾಂಗ್ಲಾದೇಶವನ್ನಾಗೇ ನೋಡೋದಕ್ಕೆ, ಉಳಿಸೋದಕ್ಕೆ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ತಾರಿಕ್ ರೆಹಮಾನ್ನ ಮುಂದೆ ದೊಡ್ಡ ಸವಾಲುಗಳಿದ್ದಾವೆ. ಕುಸಿತಾ ಇರುವ ಆರ್ಥಿಕತೆಯನ್ನು ಮೇಲೆ ಕೆತ್ತಬೇಕು, ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಮತ್ತು ನೆರೆಹೊರೆಯ ರಾಷ್ಟ್ರಗಳ ಜೊತೆಗೆ ವಿಶ್ವಾಸವನ್ನು ಗಳಿಸಬೇಕು. ಬಾಂಗ್ಲಾದೇಶದಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ, ಮೂಲಭೂತವಾದ ಸೋತಿದೆ. ನಿಮಗೇನನ್ಸುತ್ತೆ? ಬಾಂಗ್ಲಾದೇಶದ ಈ ಬದಲಾವಣೆ ಭಾರತಕ್ಕೆ ಒಳ್ಳೆಯದ? ತಾರಿಕ್ ರೆಹಮಾನ್ ಭಾರತದ ಜೊತೆ ಸ್ನೇಹದ ಹಸ್ತಚಾಸ್ತಾರ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.